ಹೀಗೆ ಡಿಕೆ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ರೆ ಡಿಕೆ ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳ ಒಂದು ದೊಡ್ಡ ದಂಡೇ ಕ್ಯೂ ನಿಂತಿದೆ. ಸಿದ್ದರಾಮಯ್ಯನವರು ಒಂದು ಪಟ್ಟಿ, ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಪಟ್ಟಿಯನ್ನ ಹಿಡಿದು ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸಿದ್ದು ಬಣ ಸಿದ್ದರಾಮಯ್ಯನವರ ಮೇಲೆ ಭಾರ ಹಾಕ್ತಿದ್ದಾರೆ. ಡಿಕೆ ಬಣದವರು ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾದ್ರೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ, ಯಾರ್ಯಾರು ಏನಂತ ಹೇಳ್ತಾ ಇದ್ದಾರೆ, ಏನು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಹೈಕಮಾಂಡ್ ಲೆಕ್ಕಾಚಾರ ಏನು, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಡಿಕೆ ಪದಗ್ರಹಣ ಫಿಕ್ಸ್, ಸಂಪುಟ ಸೇರಲು ಭರ್ಜರಿ ಫೈಟ್. ಸಿದ್ದರಾಮಯ್ಯರದ್ದು ಒಂದು ಪಟ್ಟಿ, ಡಿಕೆಶಿ ಒಂದು ಪಟ್ಟಿ, ಯಾರಿಗೆ ಚಾನ್ಸ್? ನಾಳೆ ದೆಹಲಿಗೆ ಸಿದ್ದು ಡಿಕೆ, ಸಂಪುಟ ರಚನೆ ಬಗ್ಗೆ ಹೈ ಲೆವೆಲ್ ಮೀಟಿಂಗ್. ಪಟ್ಟದಾಟ ಮುಗಿದಿದೆ, ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಡಿಕೆ ಪಟ್ಟಾಭಿಷೇಕದ ಜೊತೆಗೆ ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸುತ್ತಾರೆಂಬ ಕುತೂಹಲ ಗರಿಗೆದರಿದೆ. ಸಿದ್ದು ಡಿಕೆ ನಾಳೆ ದೆಹಲಿಗೆ ಹಾರಲಿದ್ದು ಇಬ್ಬರು ಒಂದೊಂದು ಪಟ್ಟಿ ಹಿಡಿದು ತೆರಳಲಿದ್ದಾರೆ. ಈಗಾಗಲೇ ಮೊನ್ನೆ ದೆಹಲಿಗೆ ಹೋಗುವಾಗಲೇ ವಿಮಾನದಲ್ಲೇ ಸಚಿವರ ಪಟ್ಟಿ ಪರಿಶೀಲನೆ ಮಾಡಿದ್ದ ಡಿಕೆ ಬಲಿಷ್ಠ ಟೀಮ್ ಕಟ್ಟಲು ಸಿದ್ಧತೆ ನಡೆಸಿದ್ದಾರೆ. ಮತ್ತೊಂದು ಕಡೆ ತಮ್ಮ ಆಪ್ತರಿಗೆ ಮಂತ್ರಿ ಪಟ್ಟ ಕೊಡಿ ಅಂತ ಸಿದ್ದರಾಮಯ್ಯ ಶಿಫಾರಸು ಮಾಡಿದ್ದಾರೆ ಎನ್ನಲಾಗಿದೆ. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ, ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿ, ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ಹೆಸರನ್ನ ಸಿದ್ದರಾಮಯ್ಯ ಶಿಫಾರಸು ಮಾಡಿದ್ದಾರೆ ಎನ್ನಲಾಗಿದೆ. ಹಾಗೆಯೇ ಕೆ ವೆಂಕಟೇಶ್, ಬಸವರಾಜ ರಾಯರೆಡ್ಡಿ, ಎಂಎಲ್ಸಿ ಬಿಕೆ ಹರಿಪ್ರಸಾದ್ರನ್ನ ಪರಿಗಣಿಸುವಂತೆ ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಸಂತೋಷ್ ಲಾಡ್, ಎಚ್ಸಿ ಮಹದೇವಪ್ಪ, ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡುವಂತೆ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ದಾರೆ. ಆದರೆ ಖರ್ಗೆ ನಮಗೆ ಯಾವುದೇ ಪ್ರಪೋಸಲ್ ಬಂದಿಲ್ಲ ಎಂದಿದ್ರೆ ಹೈಕಮಾಂಡ್ ಎಲ್ಲವನ್ನ ನೋಡಿಕೊಳ್ಳುತ್ತೆ ಅಂತ ಡಿಕೆ ಹೇಳಿದ್ದಾರೆ. ಇನ್ನು ಬಂದಿಲ್ಲ ಪ್ರಪೋಸಲ್, ಅಂದರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವರು ಪ್ರಪೋಸಲ್ ಬಂದಿಲ್ಲ. ಬಂದ ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದಮೇಲೆ ಮತ್ತೊಂದು 15 ದಿವಸ, ಒಂದು ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ. Will there be other people taking oath along with you as ministers? That I don't know. Whatever the party high command decided, it will be done. I don't want to comment on that. ಮಂತ್ರಿ ಪಟ್ಟ ಮತ್ತೆ ಪಡೆಯಲು ಸಿದ್ದು ಸಂಪುಟದ ನಾಯಕರಿಂದ ಕಸರತ್ತು. ಸಿದ್ದು ಸಂಪುಟದಲ್ಲಿದ್ದ ನಾಯಕರಿಗೆ ಮಂತ್ರಿ ಪಟ್ಟ ಕೈ ತಪ್ಪಲಿದೆ. ಸ್ಥಾನಮಾನ ಸಿಕ್ಕರೂ ಪ್ರಬಲ ಖಾತೆ ಸಿಗುತ್ತಾ ಇಲ್ವಾ ಎಂಬ ಆತಂಕ ಎದುರಾಗಿದೆ. ಹೀಗಾಗಿ ಸಚಿವರು ಮತ್ತೆ ಮಂತ್ರಿ ಪಟ್ಟ ಪಡೆಯಲು ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ. ಸಿದ್ದರಾಮಯ್ಯರ ಮೂಲಕ ಲಾಬಿ ನಡೆಸುವುದರ ಜೊತೆಗೆ ಇಷ್ಟು ದಿನ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದವರು ಸೇರಿದಂತೆ ಹಲವು ಮಾಜಿ ಸಚಿವರು ಡಿಕೆ ಮನೆಗೆ ಭೇಟಿ ನೀಡಿದ್ದಾರೆ. ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ, ಟಿಬಿ ಜಯಚಂದ್ರ, ಎಂಬಿ ಪಾಟೀಲ್, ಶಿವರಾಜ್ ತಂಗಡಗಿ, ರಾಮಲಿಂಗಾರೆಡ್ಡಿ, ಎಚ್ಕೆ ಪಾಟೀಲ್, ಎಚ್ಸಿ ಮಹದೇವಪ್ಪ ಸೇರಿ ಹಲವರು ಡಿಕೆ ಮನೆಗೆ ಭೇಟಿ ನೀಡಿ ಅಭಿನಂದನೆ ಜೊತೆಗೆ ಮತ್ತೆ ಸಂಪುಟ ಸೇರೋ ಪ್ರಯತ್ನ ಮಾಡಿದ್ದಾರೆ. ಸಿದ್ದರಾಮಯ್ಯರಿದ್ದಾರೆ, ಹೊಸ ಮುಖ್ಯಮಂತ್ರಿಗಳಿದ್ದಾರೆ, ಹೈಕಮಾಂಡ್ ಅವರು ಡೆಮಾನ್ಸ್ಟ್ರೇಟ್ ಡೆಲ್ಲಿ ಹೋಗ್ಬೋದು, ಹೋಗಿ ಪಟ್ಟಿ ಫೈನಲ್ ಮಾಡ್ಬೋದು. ಯಾರಿಗೂ ಫಸ್ಟ್ ಹಂತದಲ್ಲಿ ಮೊದಲನೇ ಹಂತ, ಎರಡನೇ ಹಂತ, ಮೋಸ್ಟ್ಲಿ 2 ಹಂತ ಆಗಿ ಆಗುತ್ತೆ. ಎಲ್ಲರಿಗೂ ಒಂದು ಸರಿ ಕೊಡೋದು ಕಷ್ಟ. ಯಾರು ಸೇರಬೇಕು ಯಾರೆಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. SR ಬಗ್ಗೆ, ನಮ್ಮ ಮೈಸೂರು ಜಿಲ್ಲೆ ರಾಜಕೀಯದ ಬಗ್ಗೆ ಒಂದಷ್ಟು ಮಾತಾಡಿದ್ರೆ ಮಂತ್ರಿ ಆಕಾಂಕ್ಷಿ ಇದ್ದೀನಿ, ಮಂತ್ರಿ ಮಾಡ್ತಾರೆ ಅಂತೂ ಕೂಡ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಯಲ್ಲಿದೆ. ಹಲವು ನಾಯಕರು ಕೂಡ ಡಿಕೆ ಮನೆಗೆ ಪರೇಡ್ ನಡೆಸಿದ್ದಾರೆ. ಸಂಪುಟ ಸೇರಲು ಕಸರತ್ತು ನಡೆಸಿದ್ದಾರೆ. ಹಲವು ಶಾಸಕರು ಟವಲ್ ಹಾಕಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಕೆಲವರು ಮನವಿ ಮಾಡಿದ್ದಾರೆ. ಅಲ್ಲಿ 2 ಸಮುದಾಯಗಳು ಕೋಲಾರದಲ್ಲಿ ಹೆಚ್ಚಿನ ಮತಸಂಖ್ಯೆ ಇರ್ತಕ್ಕಂಥದ್ದು. ಒಂದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ, ಎರಡನೇದು ಒಕ್ಕಲಿಗ ಸಮುದಾಯ. ಈ 2 ಸಮುದಾಯಗಳಿಗೆ ಈ ಬಾರಿ ಕೋಲಾರ ಅವಕಾಶ ಕೊಡಬೇಕು. ಒಂದು ವೇಳೆ ಈ ಸಮುದಾಯ ಅವಕಾಶ ಕೊಡಲಿಲ್ಲ ಅಂದ್ರೆ ಮುಂದೆ ಕಾಂಗ್ರೆಸ್ ಕಷ್ಟ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ನಾನು ಮತ್ತು ರಂಜೇಗೌಡರು ಸ್ಪಷ್ಟವಾಗಿ ಗೌರವಾನ್ವಿತ ಮುಖ್ಯಮಂತ್ರಿ ತಿಳಿಸಿದ್ದೇವೆ. ಹೊಸ ಮಕ್ಕಳಿಗೆ ಕೊಟ್ಟರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಆಗೋದಕ್ಕೆ ಸಾಧ್ಯ. ಇವತ್ತು ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರೋಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಹೊಸ ಮಕ್ಕಳಿಗೆ ಅವಕಾಶವನ್ನು ಕೊಡ್ತಾರೆ. ಹೊಸದಾಗಿ ರಚನೆ ಆಗಿರುವಂಥ ಸಚಿವ ಸಂಪುಟದಲ್ಲಿ ಹೊಸೊಬ್ಬರಿಗೆ, ಹೊಸ ಮುಖಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ರೆ ಹೊಸ ಉರುಪು ಬಂದಂಗೆ ಆಗ್ತದೆ. ಡಿಕೆ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದವರಿಂದಲೂ ಪಟ್ಟಕ್ಕಾಗಿ ಪೈಪೋಟಿ. ಅತ್ತ ಸಿದ್ದು ಬಣ ಸಿದ್ದರಾಮಯ್ಯ ಮೇಲೆ ಭಾರ ಹಾಕಿದ್ದಾರೆ. ಶಾಸಕರು ಯಂಗ್ ಟೀಮ್ಗೆ ಹೊಸಬರಿಗೆ ಚಾನ್ಸ್ ಕೊಡಲಿ ಅಂತಿದ್ದಾರೆ. ಈ ನಡುವೆ ಡಿಕೆ ಬಣವು ಸುಮ್ಮನೆ ಕೂತಿಲ್ಲ. ಡಿಕೆ ಸಿಎಂ ಆಗಬೇಕು ಅಂತ ಆರಂಭದಿಂದಲೂ ಪಟ್ಟು ಹಿಡಿದಿದ್ದ ನಾಯಕರು ಸಚಿವ ಸ್ಥಾನಕ್ಕಾಗಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಎಲ್ಲೂ ಸಹ ಸಚಿವ ಸ್ಥಾನದ ಅವಕಾಶ ಆಗಿಲ್ಲ. ಆದ ಕಾರಣ 30 ವರ್ಷದಿಂದ, ಯಾಕಂದ್ರೆ ಮುಖ್ಯಮಂತ್ರಿ ಕೊಟ್ಟಂತ ತಾಲೂಕು,
ಸುಮಾರು ಅದರಿಂದ ಮಂತ್ರಿಗಳು ಎಲ್ಲ ಥರ ಮಂತ್ರಿಗಳು ನಮ್ಮಲ್ಲಿದ್ದಂಥ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ನ್ಯಾಯ ಇಲ್ಲಿವರೆಗೆ ಆಗಿಲ್ಲ. ಅದಕ್ಕೋಸ್ಕರ ಚನ್ನಗಿರಿ ಸಭೆ ಪರಿಗಣಿಸಿ ಜೊತೆಗೆ ರೈತರು ಕೋಟ ಕೊಡಿ ಅಂತ ಮನವಿ ಮಾಡ್ತೀವಿ ಬಿಟ್ಟರೆ ಬೇರೆ ಯಾವುದೇ ನಾವು ಮನವಿ ಇಲ್ಲ. ನಾವೇನು 39 ಜನ ಸೇರಿ ಸೈನ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದೀವಿ 5 ಜನಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ. ಈಗ ಇದರಲ್ಲೂ ಭಾಳ ಟ್ಯಾಲೆಂಟು ದಕ್ಷವಾಗಿ ಆಡಳಿತ ನಡೆಸುವಂಥ ನಮ್ಮ ಚನ್ನಗಿರಿ ಶಾಸಕ ಶಿವಗಂಗಾ ಇದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ಅಂತ ರಿಪಬ್ಲಿಕನ್ ಬಳ್ಳಾರಿಯನ್ನು ಭೇದಿಸಿ ಒಬ್ಬ 30 ವರ್ಷದ ಯುವಕ MLA ಆಗಿ ಇವತ್ತು ಇಡೀ ರಾಜ್ಯ ನೋಡೋ ಥರ ಕೆಲಸ ಮಾಡ್ತಾ ಇದ್ದೀನಿ. ಒಂದು 5 ಜನಕ್ಕೆ ದಕ್ಷ ಯಾರು ಇದ್ದಾರೆ ಅವರು ಕೊಡಲಿ, ನನಗಂತೂ ಬೇಡ. ಸಿದ್ದು ಡಿಕೆಗೂ ಮೊದಲೇ ದೆಹಲಿಗೆ ಹಾರಿದ ಸಚಿವಾಕಾಂಕ್ಷಿಗಳು. ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿರುವ ಶಾಸಕರು ದೆಹಲಿಗೆ ಹಾರಿದ್ದಾರೆ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಶಾಸಕರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಬಸನಗೌಡ ದದ್ದಲ್, ರಾಘವೇಂದ್ರ ಬಸವರಾಜ್ ಹಿಟ್ನಾಳ್, MC ಸುಧಾಕರ್ ಕೂಡ ದೆಹಲಿಗೆ ತೆರಳಿದ್ದಾರೆ. ಇನ್ನು ಜಿಲ್ಲೆಯಲ್ಲೂ ಬೆಂಬಲಿಗರು ಕಾರ್ಯಕರ್ತರು ತಮ್ಮ ನಾಯಕರಿಗೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಸ್ಥಾನ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ DCM, ಲಕ್ಷ್ಮಣ್ ಸವದಿಗೆ ಮಂತ್ರಿ ಸ್ಥಾನ ಸೇರಿ 4 ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹ ಕೇಳಿ ಬಂದಿದೆ. ತುಮಕೂರಿನಿಂದಲೂ ಪರಮೇಶ್ವರ್, TB ಜಯಚಂದ್ರ, ಷಡಕ್ಷರಿ, MLC ರಾಜೇಂದ್ರ ರೇಸ್ನಲ್ಲಿದ್ದಾರೆ. ಶಿವಮೊಗ್ಗದಿಂದ ಮಧು ಬಂಗಾರಪ್ಪ, ಸಂಗಮೇಶ್, ಬೇಳೂರು ಗೋಪಾಲಕೃಷ್ಣ ರೇಸ್ನಲ್ಲಿದ್ದಾರೆ. ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್, ರಾಯರೆಡ್ಡಿ, ತಂಗಡಗಿ ನಡುವೆ ರೇಸ್ ನಡೆಯುತ್ತಿದೆ. ಯಾರಿಗೆ ಪಟ್ಟ ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ ಜೊತೆ ಈರಣ್ಣ, TV9 ಬೆಂಗಳೂರು.